ನಮಸ್ಕಾರ. ವೇದಿಕೆ ಮೇಲೆ ಬಂದಿರುವ ಹಾಗೂ KLE ಸಮಸ್ಯೆಯ ಎಲ್ಲ ವಿದ್ಯಾರ್ಥಿನಿಯರೇ ಎಲ್ರಿಗೂ ನಮಸ್ಕಾರ. ಇದೇ ನವೆಂಬರ್ ತಿಂಗಳು ಮುಗಿತಾ ಬಂತು. ರಾಜ್ಯೋತ್ಸವ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಏನಂದರೆ ಇವತ್ತು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಆಯ್ತು. ಯಾಕಂದರೆ ಹುಬ್ಳಿಗೆ ಬಂದಾಗೆಲ್ಲ ಈ ಕಾಲೇಜ್ ಫಂಕ್ಷನ್ ಮಿಸ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಆನಂದ್ ರಿಲೀಸ್ ಆಗಿ 25 ವೀಕ್ಸ್ ಆಗಿತ್ತು. ಇವಾಗ ಅಲ್ಲಿ ಒಂದು ಫಂಕ್ಷನ್ ಬಂದಿದೆ ಹುಬ್ಳಿಲಿ. ಸೊ ಹುಬ್ಳಿಗೂ ನಮ್ಮ ಕಾಲೇಜ್ಗೂ ಭಾಳ ಒಂದು ನಂಟಿದೆ. ಯಾವ ಟೈಮ್ ಬಂದರೂ ಕಾಲೇಜ್ ಫಂಕ್ಷನ್ ಬರಬೇಕಂದ್ರೆ, ಯಾಕಂದರೆ ನಾನು ಆನಂದ್ ಬರಬೇಕಾದ್ರೆ ನಾನು ಕಾಲೇಜ್ ಸ್ಟೂಡೆಂಟಾಗಿ ಬಂದಿದ್ದೆ ಆ ಪಿಕ್ಚರ್ನಲ್ಲೂ. ಸೊ ಇಲ್ಲಿ ಬಂದಾಗ ನಿಮ್ಮ ಒಂದು ಗುಂಪ ನೋಡಿದಾಗ ನಮಗೂ ಆ ಕಾಲೇಜ್ ಡೇಸ್ ಹೋಗೋ ನನಗೆ ಬರುತ್ತೆ, ನಮ್ಮ ಕಾಲೇಜ್ ಡೇಸ್ ಜ್ಞಾಪಕ ಬರುತ್ತೆ, ಭಾಳ ಖುಷಿ ಆಗುತ್ತೆ. ಬಟ್ ಏನಂದರೆ ನಾವು ಇವಾಗ ಬಂದಿರೋ ಉದ್ದೇಶ ಏನು, ನಮ್ಮ ಶಶಿಕುಮಾರ್ ಅವರು ಕಮಿಷನರ್ ಅವರು ಬಂದು ನಾವು ಬರಬೇಕಂತ ನಮ್ಗೆ ಭಾಳ ಸ್ನೇಹಿತರು ಅವರು. ಯಾಕಂದರೆ ನಾನು ಅಭಿಮಾನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರನ್ನ, ಬಟ್ ನಾವು ನಮ್ಮ ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪ್ರತಿಯೊಂದು ಅಭಿಮಾನಿನ ಸ್ನೇಹಿತನಾಗೆ ನೋಡ್ತೀನಿ, ಅವ್ರನ್ನ ಅಭಿಮಾನಿಯಾಗಿ ನೋಡಲ್ಲ. ಯಾಕಂದರೆ ಯಾವಾಗ ಅಭಿಮಾನಿಯಾಗಿ ನೋಡ್ತೀನೋ ಅದು ಕಷ್ಟ. ಸ್ನೇಹಿತನಾಗಿ ನೋಡಿದಾಗ ಏನಾಗುತ್ತೆ, ಅವ್ರು ಸರಿಸಮವಾಗಿ ಹೋಗ್ಬೋದು. ಯಾಕಂದರೆ ನಮ್ಗೆ ಕೋಪ ಇದ್ದರೆ ಬೈಬೋದು, ಸ್ನೇಹಿತನ ಇದ್ದರೆ ತೋಳ ಮೇಲೆ ಕೈ ಹಾಕಬಹುದು, ಇಲ್ಲಾಂದರೆ ಬೇಡಪ್ಪ ನಿನ್ನ ಸವಾಸದ ಹೋಗ್ಬಿಡ್ಬೋದು, ಈಸಿ ಆಗುತ್ತೆ. ಯಾಕಂದರೆ ಅದು ಬೆಟರ್ ಅದು. ಯಾಕಂದರೆ ಅಭಿಮಾನಿ ಅಂತ ನೋಡಿದಾಗ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗ್ತದೆ, ಅದು ಬೇಡ, ಸ್ನೇಹಿತನಾಗಿ ನೋಡ್ತೀನಿ. ಬಟ್ ಇವತ್ತು ನಾವು ಬಂದಿರೋ ಉದ್ದೇಶ ಏನು, ಇವತ್ತೇನು ಆ ಮಾದಕ ವಸ್ತುನ ನಾವು ದೂರ ಇರಬೇಕು, ಸೇ ನೋ ಟು ಡ್ರಗ್ಸ್ ಅಂತ ಏನೊಂದು ಒಂದು ಸಮಾವೇಶ ನಡೀತಾ ಇದೆ. ಅದಕ್ಕೆ ನಾವು ಯಾವತ್ತೂ ಇರಬೇಕು. ಸಿನಿ ಪೀಪಲ್ಗೂ ಇದಕ್ಕೆ ಏನು ಸಂಬಂಧ ಅಂತ ಹೇಳ್ಬೋದು. ಯಾಕಂದರೆ ಆ್ಯಕ್ಚುಲಾಗಿ ಜಾಸ್ತಿ ಇದೆ. ಯಾಕಂದರೆ ಶಬ್ದವೇದಿಯಲ್ಲಿ ಅಪ್ಪಾಜಿ ಸಿನಿಮಾದಲ್ಲಿ ನೋಡಿರ್ಬೋದು ನೀವು, ಅವರು ಇದೊಂದು ಎಪಿಸೋಡೇ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ಅಪ್ಪಾಜಿ ಆ ಏಜ್ಲಿ 72-73 ಇಯರ್ಸ್ ಇರ್ಬೋದು. ಅವಾಗ ಆ ಸಿನಿಮಾ ಮಾಡಬೇಕಾದ್ರೆ ಜನರಿಂದ ನಾನು ಮೇಲೆ ಬಂದೆ, ಜನರಿಂದ ನಾನು ಬೆನ್ನೆಯಿಂದ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಬೇಕಂದ್ರೆ ನಾವೆಲ್ಲ ಈ ಸ್ಟಾರ್ಡಮ್ ಬೇಕು ಅಂದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ತೀವಿ. ಯಾಕಂದರೆ ಅವರಿಂದ ಬಂದವ್ರಿಗೆ ನಾವು ಒಂದು ಎರಡು ಮಾತು ಹೇಳದೆ ಹೋದರೆ ಏನು ಚಂದ ಹೇಳಿ. ಸೊ ನಮ್ದು ಅದು ಕರ್ತವ್ಯ ಆಗುತ್ತೆ, ನಾವು ಬಂದು ಹೇಳೋದು ಈ ಥರ ಏನು ಯಾತಿಗೋಸ್ಕರ. ಯಾಕಂದರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ. ಯಾಕಂದರೆ ಈ ಹುಟ್ಟು ಇದೆಯಲ್ಲ, ಈ ಒಂದು ಬರ್ತ್ ಅಂತ ಏನಂತೀವಿ, ಅದು ಒಳ್ಳೆ ಗಿಫ್ಟ್. ಅದು ಆ ಗಿಫ್ಟನ್ನ ನಾವು ಅಮೂಲ್ಯವಾಗಿ ಕಾಪಾಡ್ಕೋಬೇಕು. ಯಾವುದೋ ಒಂದು ವಸ್ತು ಸಿಗುತ್ತೆ ಹೋಗುತ್ತೆ, ಎಷ್ಟೋ ವಸ್ತುಗಳು ಸಿಗುತ್ತೆ, ಬಟ್ ಅದಕ್ಕೆ ನಾವು ತಲೆ ಬಾಗಬಾರ್ದು. ಅದನ್ನ ನಾವು ಹೆಂಗೆ ದೂರ ಹೋಗಿಸ್ತೀವೋ ಅಷ್ಟು ಒಳ್ಳೇದು. ನಿಮ್ಮ ಸ್ನೇಹಿತರು ನೀವು ಹೇಳ್ಬೋದು ನಶೆ ಸಿಗುತ್ತೆ ಅಂತ. ನಶೆನ ಬೇರೆ ಇದ್ರಲ್ಲಿ ಹುಡುಕಿ, ನೀವು ಓದೋದ್ರಲ್ಲಿ ಹುಡುಕಿ, ನಿಮ್ಮ ಗೆಳೆತನ ಇದೆ ಅದ್ರಲ್ಲಿ ಹುಡುಕಿ, ಎಲ್ಲಾದ್ರಲ್ಲೂ ಇದೆ. ಯಾಕಂದ್ರೆ ಅದು ಬಿಟ್ಬಿಟ್ಟು ನಿಮ್ಮ ಸಂಬಂಧಿಕರಲ್ಲಿ ಹುಡುಕಿ. ಎಷ್ಟೋ ವಿಷಯಗಳಿದೆ, ಓದೋದ್ರಲ್ಲಿ ಇರ್ಬೋದು, ಇಲ್ಲ ಆಟ ಆಡೋದ್ರಲ್ಲಿ ಇರ್ಬೋದು, ಅದರಲ್ಲಿ ಹುಡುಕಿ ನಶೆನ. ಯಾಕೆ ಈ ಒಂದು ವಸ್ತು ಬೇಕಾ ನಶೆಗೆ? ಬೇಡ. ನಾವು ಬದುಕೋ ರೀತಿಯಲ್ಲಿ ನಶೆಯಲ್ಲಿ ಹುಡ್ಕೋಣ. ಇದಕ್ಕೆ ನಾವು ಯಾವಾಗ ಡೀಲ್ ಆಗ್ತೀವೋ, ಯಾವಾಗ ನಾವು ಅದಕ್ಕೆ ಕೆಳಗೆ ಹೋಗ್ತೀವೋ ಅಷ್ಟೇ ನಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ. ಬೇಡ. ಮಕ್ಕಳು ನಾವು ಚೆನ್ನಾಗಿರಬೇಕು. ನಾವು ನಮ್ಮ ತಂದೆ ತಾಯಿಗಳು ಎಷ್ಟೋ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಜೀವನ ಸ್ಪಾಯ್ಲ್ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನೋ ಅನ್ನಿ. ಬೇರೆ ಯಾರಿದ್ದಾರೋ ನಿಮ್ಮ ಸ್ನೇಹಿತರು ಇರ್ಬೋದು, ಪ್ರತಿಯೊಬ್ಬರಿಗೂ ನೀವು ಪ್ರಚಾರ ಮಾಡಬೇಕು. ನಾವು ಪ್ರಚಾರ ಮಾಡೋದಕ್ಕಿಂತ ನೀವು ಸ್ಟೂಡೆಂಟ್ಸ್ ಇದಿರಲ್ಲ, ಅದಕ್ಕೆ ನೀವು ಇರಬೇಕು. ಈ ಮಾರದವ್ರು ಇರ್ಬೋದು, ಎಷ್ಟೋ ಜನ ಮಾರ್ತಾರೆ, ಅವ್ರನ್ನ ಫಸ್ಟ್ ಪೊಲೀಸ್ನವ್ರು ಅದೇ ಹೆಲ್ಪ್ ಆಗೋದು. ನಿಮ್ಗೆ ಸಿಕ್ಕಿದಾಗ ಅವ್ರಿಗೆ ಹೇಳಿದ್ರೆ ತಿಳ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಹಿಂದೆ ಇರುತ್ತೆ. ಬಿಡಬೇಡಿ, ಯಾವುದೇ ವಸ್ತುನ ನೀವು ಮುಂದಕ್ಕೆ ಹೋಗೋದು ಬಿಡಬೇಡಿ, ಅದು ನಿಮ್ಮ ಕರ್ತವ್ಯ ಆಗುತ್ತೆ. ದಯವಿಟ್ಟು ಇಷ್ಟು ಹೇಳ್ತಾ ನಾ ಬಂದು ಇವತ್ತು ನಿಜವಾಗ್ಲೂ KLE ಕಾಲೇಜ್ ಬಂದಿದ್ದು ಭಾಳ ಹೆಮ್ಮೆ ಅನಿಸುತ್ತೆ. ಇಷ್ಟು ಜನ ಈ ಪ್ರೀತಿ ವಿಶ್ವಾಸ ನೋಡಿದ್ರೆ. ಆ್ಯಕ್ಚುಲಾಗೆ ನನಗೆ 62 ವರ್ಷ ತುಂಬಿದೆ ಇವಾಗ. ಆ್ಯಕ್ಚುಲಿ ನಾಳೆ ನೋಡಿದಾಗ ರಿವರ್ಸ್ ಆಗಿದೆ, 26 ಆಗಿದೆ ಅಷ್ಟೇ. ಸೊ ಐ ಫೀಲ್ ದಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಸೋ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆ್ಯಂಡ್ ಈ ವಿಷಯಸ್ ನಾನು ಯಾವತ್ತೂ ಮರೆಯಲ್ಲ. ಅದೇ ಥರ ನಾವು ಹೇಳಿದ್ನ ಜ್ಞಾಪಕ ಇಟ್ಕೊಳ್ಳಿ. ಸೇ ನೋ ಟು ಡ್ರಗ್ಸ್, ಬಿ ಟುಗೆದರ್, ಬಿ ಹ್ಯಾಪಿ. ಆ್ಯಂಡ್ ಯಾವಾಗ ನಾವು ನಮ್ಮ ಒಂದು ಬದುಕನ್ನು ನಾವು ಎಂಜಾಯ್ ಮಾಡ್ತೀವೋ ಅದೇ ಬೆಸ್ಟ್ ಕಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.